ಹಾಯ್ ವೆಲ್ಕಮ್ ಟು ಅಭಿಷೇಕ್ ಡೈಲಿ ವ್ಲಾಗ್ಸ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಕವನ ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಕವನ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ, ಇವತ್ತು ಏನು ಸ್ಪೆಷಲ್ ಅಂದರೆ ನಾನು ನಮ್ಮ ಅಪ್ಪ ಇಬ್ಬರೂ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಕವನ ಪೂಜೆ ಎಲ್ಲ ಮಾಡಿ ಮುಗಿಸಾದ್ಮೇಲೆ ನಾನು ನಮ್ಮಪ್ಪ ಎಲ್ಲರೂ ಸೇರ್ಕೊಂಡು, ನನ್ನ ಮಗ ಮಲಗಿದ್ದೆ ಇನ್ನೂ, ಒಂದು ಫೋಟೋ ತೊಗೊಂಡು ನಾನು ನಮ್ಮ ತಂದೆ ಹೊರಟು. ನಮ್ಮ ಏರಿಯಾದಲ್ಲಿ ಬಸ್ಸು 4:15 ಸ್ಟಾರ್ಟಾಗಿ ಓಡಾಡ್ತಾನೇ ಇರುತ್ತೆ ನೋಡಿ. ಅಲ್ಲಿಂದ ವೆಯ್ಟ್ ಮಾಡಿ ಬಸ್ ಹತ್ತೋದು ನಾನು ನಮ್ಮಪ್ಪ. ಬಸ್ ಹತ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಆಂಜನೇಯನ ಕೈ ಮುಕ್ಕೊಂಡು ಬಂದು ಫೈನಲಿ ಮೆಜೆಸ್ಟಿಕ್ ಬಂದು, ಮೆಜೆಸ್ಟಿಕ್ಕಲ್ಲಿ ತುಮಕೂರು ಬಸ್ ಹತ್ತಿ ತುಮಕೂರು ಕಡೆ ಹೊರಟು. ಗೆಸ್ ಮಾಡಿ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಹಾಗೆ ಶಿವನಿಗೆ ಕೈ ಮುಕ್ಕೊಂಡು ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ತುಮಕೂರಲ್ಲಿ ಇಳಿದು ಫ್ರೆಶ್ಶಾಗಿ ಒಂದು ಕಾಫಿ ಕುಡಿದು ನಮ್ಮ ಮನೆ ದೇವ್ರ ಕಡೆ ಹೊರಟು. ನಮ್ಮ ಮನೆ ದೇವರು ಇರೋದು ಹತ್ತಾಳು ಬೆಟ್ಟದ ನರಸಿಂಹಸ್ವಾಮಿ. KB ಕ್ರಾಸಲ್ಲಿ ಇಳಿದು ಅಲ್ಲಿಂದ ಆಟೋ ಹೊತ್ಕೊಂಡು ಬೆಟ್ಟದ ಕಡೆ ಹೊರಟು. ನನಗೆ ಆಟೋದಲ್ಲಿ ಕೂತ್ಕೊಳ್ಳೋಕೆ ಹಿಂದೆಗಡೆನೇ ಇಷ್ಟ. ನಮ್ಮಪ್ಪ ಮುಂದೆ ಕೂತ್ಕೊಂಡಿದ್ರು, ನಾನು ಹಿಂದೆ ಕೂತ್ಕೊಂಡು ಹೊರಟು. ಮುಂದೆ ಆರ್ಚ್ಗೆ ಕೈ ಮುಕ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಬೆಟ್ಟದ ಮೇಲೆ. ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಇವಾಗಲೂ ತುಂಬ ಇಂಪ್ರೂವ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮ್ಮಪ್ಪ ಚಿಕ್ಕ ವಯಸ್ಸಿಂದ ಬರಬೇಕಾದ್ರೆ ಎಲ್ಲ ಈ ಥರ ಏನೂ ಮಾಡಿರಲಿಲ್ಲ. ಈಗ ಇಂಪ್ರೂವ್ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಈಗ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಮೆಟ್ಲು ಹತ್ತೋಣ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಈ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಅದರ ಜಾಗ ಮಾತ್ರ ಸೂಪರಾಗಿದೆ. ಮಳೆಗಾಲದಲ್ಲಿ ಬಂದರೆ ಈ ಫುಲ್ಲು ಕಾಡೆಲ್ಲ ಪೂರ್ತಿ ಹಸಿರಾಗಿರುತ್ತೆ. ಆಗ ಇನ್ನೂ ನೋಡೋಕ್ಕೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಪೂಜೆ ಮಾಡ್ಸೋಕ್ಕೆ ನಮ್ಮಪ್ಪ ಪೂಜೆ ಸಾಮಾನೆಲ್ಲ ತೆಗೆದಿಡ್ತಾಯಿದ್ದಾರೆ. ನಾನು ಕಾಯಿ ಹೊಡಿಯೋಕ್ಕೆ ಟಿಕೆಟ್ ತೊಗೊಂಬಂದು ಪೂಜೆ ಸಾಮಾನು ತೊಗೊಂಡು ಹೋಗ್ತಾಯಿದ್ವಿ ಪೂಜೆ ಮಾಡ್ಸೋಕ್ಕೆ. ಎಲ್ಲರಿಗೂ ಒಳ್ಳೇದು ಮಾಡಲಿ, ದರ್ಶನ ಮಾಡ್ಕೊಳ್ಳಿ. ಹಾಗೆ ದೇವಸ್ಥಾನ ನೋಡೋಣ ಅಂತ ಹೊರಟೆ ಆಚೆ. ಹಾಗೆ ಆಚೆ ಬಂದು ನಾನು ನಮ್ಮಪ್ಪ ಫೋಟೋಸ್ ತೊಗೊಂಡು ಕೆಳಗಡೆ ಇನ್ನೂ ದೇವರಿದೆ ನೋಡ್ಕೊಂಡು ಬರೋಣ ಅಂತ ಇಳ್ಕೊಂಡು ಹೋಗ್ತಾ ಇದ್ದೀವಿ.
ದೇವಸ್ಥಾನ ಮೆಟ್ಲ ಹತ್ರ ಹಾಗೆ ಫೋಟೋ ತೊಗೊಂಡು ನಮ್ಮ ಅಪ್ಪ ಹೇಳ್ತಾಯಿದ್ರು ಅವ್ರು ಚಿಕ್ಕ ವಯಸ್ಸಲ್ಲಿ ಬರಬೇಕಾದ್ರೆ ಹೇಗಿತ್ತು ಇವೆಲ್ಲ ಫುಲ್ ಕಾಡಾಗಿತ್ತಂತೆ, ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ, ಎಲ್ಲ ನಡ್ಕೊಂಡೇ ಬರ್ತಾಯಿದ್ರಂತೆ. ಆ ದೇವ್ರನ್ನ ದರ್ಶನ ಮಾಡಿಕೊಂಡು ನೋಡಿ ಕೆಳಗಡೆಯಿಂದ ದೇವಸ್ಥಾನ ಹೇಗಿದೆ ಅಂತ. ಫೈನಲಿ ದರ್ಶನ ಮಾಡಿ ಮುಗಿಸ್ಕೊಂಡು ಬ್ಯಾಕ್ ಟು ಬೆಂಗಳೂರು. ಈ ಮೆಟ್ರೋ ಕನ್ಸ್ಟ್ರಕ್ಷನ್ ನೋಡಿದಾಗಲೇ ಗೊತ್ತಾಗೋದು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ. ಬಂದು ಬೆಂಗಳೂರಲ್ಲಿ ಇಳಿದು ಮನೆಗೆ ರೀಚ್ ಆಗಿ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.